ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಚಿಕ್ಕ ಪೀಸ್ ಬಟ್ಟೆ ಇದೆ ನನ್ನ ಹತ್ರ. ಸೊ ಇದರಲ್ಲಿ ಏನ್ ಮಾಡಬಹುದು ಅಂತ ನೋಡೋಣ. ನಾನಿಲ್ಲಿ ತಗೊಂಡಿರುವಂತ ಬಟ್ಟೆಯ ಅಳತೆ 11 ಇಂಚು ಅಗಲ ಇದೆ, ಹಾಗೆ 13.5 ಇಂಚು ಉದ್ದ ಇದೆ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈಗ ನಾನು ಅದೇ ಅಳತೆಯ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ. ಹಾಗೆ ಏನ್ ಮಾಡ್ಬೇಕು ಅಂದ್ರೆ, ಈ ಬಟ್ಟೆಯನ್ನ ಮೇನ್ ಬಟ್ಟೆಯನ್ನ ಸೀದಾ ಇಟ್ಕೊಂಡಿದೀನಿ, ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನ ಇಟ್ಬಿಟ್ಟು ಎರಡೂ ಕಡೆಗೂ ಈ ರೀತಿಯಾಗಿ ಸ್ಟ್ರೈಟ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಅದಾದ್ಮೇಲೆ ಈ ರೀತಿಯಾಗಿ ಇದನ್ನ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡಿದ ನಂತರ ಮತ್ತೆ ನಾವು ಸ್ಟಿಚ್ ಏನ್ ಹಾಕಿದ್ವಲ್ಲ ಅಲ್ಲಿ ಪ್ರೆಸ್ ಸ್ಟಿಚ್ ಅನ್ನು ಕೂಡ ಮಾಡ್ಕೊಳ್ಬೇಕು. ಈಗ ನಾನು ಪ್ರೆಸ್ ಸ್ಟಿಚ್ ಮಾಡಿ ಈ ಒಂದು ಸಿಂಗಲ್ ಪೀಸ್ ಬಟ್ಟೆಯನ್ನ ರೆಡಿ ಮಾಡ್ಕೊಂಡೆ. ಈಗ ನಾನು 2 ಪೀಸಸ್ ಬಟ್ಟೆಯನ್ನ ತಗೊಂಡಿದ್ದೀನಿ, ಹಾಗೆ ಅದಕ್ಕೆ ತಕ್ಕಂತೆ ಲೈನಿಂಗ್ ಬಟ್ಟೆಗಳನ್ನು ಕೂಡ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆಯನ್ನ ಹೇಳ್ಬೇಕು ಅಂದ್ರೆ ಇದು 3 ಇಂಚು ಅಗಲ ಇದೆ, ಹಾಗೆ 5.5 ಇಂಚ್ ಆಗುವಷ್ಟು ಉದ್ದ ಇದೆ. ಈಗ ಏನ್ ಮಾಡ್ಬೇಕು ಅಂದ್ರೆ, ಸೇಮ್ ನಾವು ಮೇನ್ ಬಟ್ಟೆಯನ್ನ ಏನ್ ಮಾಡ್ಕೊಂಡ್ವಲ್ಲ ಅದೇ ರೀತಿಯಾಗಿ ಇದಕ್ಕೂ ಕೂಡ ನಾವು ಮಾಡ್ಕೊಳ್ಬೇಕು. ಈ ರೀತಿಯಾಗಿ 3 ಕಡೆಗೆ ಸ್ಟಿಚ್ ಅನ್ನ ಹಾಕೊಂಡು ಒಂದ್ ಕಡೆಗೆ ಸ್ಟಿಚ್ ಅನ್ನ ಹಾಕಬಾರ್ದು. ನಾವು ಏನ್ ಸ್ಟಿಚ್ ಹಾಕಿರೋದಿಲ್ಲ ಅಲ್ವಾ ಆ ಜಾಗದಿಂದ ಇದನ್ನ ಸೀದಾ ಮಾಡ್ಕೊಳ್ಬೇಕು. ಈ ರೀತಿ ಇದನ್ನ ಮಾಡ್ಕೊಂಡು ನಂತರ ಅದನ್ನ ಸೀದಾ ಮಾಡ್ಕೊಳ್ಬೇಕು. ಎಲ್ಲ ಕಾರ್ನರ್ಸ್ ಅನ್ನು ನೀಟಾಗಿ ಸೆಟ್ ಮಾಡಿದಾದ ನಂತರ ಮೇಲಿನಿಂದ ಒಂದು ಪ್ರೆಸ್ ಸ್ಟಿಚ್ ಅನ್ನು ಕೂಡ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ 2 ಪೀಸಸ್ಗೂ ನಾನು ಮಾಡ್ಕೊಂಡೆ. ಇದಾದ್ಮೇಲೆ ಮೇನ್ ಬಟ್ಟೆಯನ್ನ ತಗೊಂಡು ಅದರ ಸೆಂಟರ್ಸ್ ಅನ್ನ 2 ಕಡೆಗೂ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಾರ್ನರ್ಸ್ ಅದ್ರ ಸೆಂಟರ್ಸ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ ಆದ ನಂತರ ನಾನೊಂದು ಬಟ್ಟೆಗಳನ್ನ ರೆಡಿ ಇಟ್ಕೊಂಡಿದ್ನಲ್ಲ ಆ ಬಟ್ಟೆಗಳನ್ನ ತಗೊಂಡು ಅದ್ರ ಸೆಂಟರ್ಸ್ ಕೂಡ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಈ ಬಟ್ಟೆಗಳಿದ್ದು ಸೆಂಟರ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ತುಂಬಾನೇ ಈಸಿಯಾಗಿ ಮಾಡಬಹುದಾದಂತ ಪೌಚ್ ಇದು. ಜಸ್ಟ್ 1 ಸಿಂಗಲ್ ಪೀಸ್ ಬಟ್ಟೆ ಬೇಕು ಅಷ್ಟೇನೆ. ಮತ್ತೆ ತುಂಬಾ ಚಿಕ್ಕ ಪೀಸ್ ಬಟ್ಟೆ ಕೂಡ ಸಾಕು ಇದಕ್ಕೆ. ಇವಾಗ ನೋಡಿ, ನಾನು 2 ಕಡೆಗೂ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಈ ರೀತಿಯಾಗಿ ಇಟ್ಕೊಂಡು 2 ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಅದಾದ್ಮೇಲೆ ಅದನ್ನ ತಿರುಗಿಸ್ತಾ ಮತ್ತೆ ನಾವು ಸ್ಟಿಚ್ ಅನ್ನ ಹಾಕೊಳ್ಬೇಕು. ನಾನು ಅದನ್ನ ಇವಾಗ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಗೆ ನಾನು ಈ ರೀತಿಯಾಗಿ ಇಟ್ಕೊಂಡಲ್ಲ ಆ ರೀತಿಯಾಗಿ ಸ್ಟಿಚ್ ಅನ್ನ ಹಾಕೊಂಡು ನಂತರ ಅದನ್ನ ನಮ್ಮ ಸೂಜಿ ಏನಿರುತ್ತೆ ಅದು ಬಟ್ಟೆ ಒಳಗಡೆನೆ ಇರ್ಬೇಕು. ಆಮೇಲೆ ಹಾಗೆ ಇಟ್ಕೊಂಡೇನೆ ನಾವು ಈ ರೀತಿಯಾಗಿ ತಿರುಗಿಸ್ಕೊಳ್ಬೇಕು. ಆವಾಗ ನಮ್ಗೆ ಕಾರ್ನರ್ಸ್ ಸ್ಟಿಚ್ ಮಾಡಕ್ಕೆ ತುಂಬಾನೇ ಈಸಿಯಾಗಿ ಬರುತ್ತೆ. ಆ ಕಡೆ ಕೆಲವೊಮ್ಮೆ ಅಲ್ಲಿ ಏನಾಗತ್ತೆ, ಸಿಕ್ ಆಗ್ಬಿಡತ್ತಲ್ವಾ, ಕಾರ್ನರ್ಸ್ ನೀಟಾಗಿ ಬರೋದಿಲ್ಲ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಾರ್ನರ್ಸ್ ಕೂಡ ತುಂಬಾನೇ ನೀಟಾಗಿ ಬರುತ್ತೆ. ತುದಿ ತನಕ ಬಂದು ಇಲ್ಲಿ ನಾನು ಡಬಲ್ ಸ್ಟಿಚ್ ಅನ್ನ ಹಾಕಿ ಸ್ಟಾಪ್ ಮಾಡ್ಕೊಂಡೆ. ಸೇಮ್ ಇದೇ ಪ್ರೋಸೆಸ್ ಅನ್ನ ಮತ್ತೊಂದು ಕಡೆಗೂ ನಾನು ಮಾಡ್ಕೊಳ್ಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ನಾನು ಬೇಸ್ ವರೆಗೂ ಹೋಗ್ತೀನಿ. ಆ ರೀತಿಯಾಗಿ ನಾನು ಸ್ಟಿಚ್ ಅನ್ನ ಹಾಕೊಳ್ತೀನಿ. ಇಲ್ಲಿ ನಾನು ಒಂದ್ ಸೈಡ್ ಹೇಗೆ ಸ್ಟಿಚ್ ಮಾಡಿದೆ ಅಂತ ತೋರಿಸಿದೆ ನಿಮ್ಗೆ. ಇದೇ ರೀತಿಯಾಗಿ ಇನ್ನೊಂದು ಸೈಡ್ಗೂ ಸೇಮ್ ಪ್ರೋಸೆಸ್ ಅನ್ನ ಫಾಲೋ ಮಾಡಬೇಕು. ನೋಡಿ, ಇವಾಗ ನಾನು ಇಲ್ಲಿ ತನಕನೂ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ಈಗ ಇನ್ನೊಂದು ಭಾಗಕ್ಕೂ ಸ್ಟಿಚ್ ಹಾಕೋದನ್ನ ಇವಾಗ ತೋರಿಸ್ತಾ ಇದ್ದೀನಿ. ಈ ಕಾರ್ನರ್ಸ್ ಸ್ವಲ್ಪ ಟ್ರಿಕ್ಕಿ ಇರೋದು, ಉಳಿದಂತೆ ನಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈ ಕಾರ್ನರ್ಸ್ ಅನ್ನ ಮಾತ್ರ ನೀಟ್ ಫಿನಿಶಿಂಗ್ ಮಾಡ್ಕೊಂಡ್ ಬಿಟ್ರಿ ಅಂದ್ರೆ ಪೌಚ್ ಆಲ್ಮೋಸ್ಟ್ ಮುಗ್ದ ಹಾಗೇನೆ, ಚೆನ್ನಾಗಿ ಬಂದ ಹಾಗೇನೆ. ಮತ್ತೆ ನೀವು ಗಮನಿಸಿದ್ರ ಅಂತ ಅನ್ಕೊಳ್ತೀನಿ, ನಾನು ಇದಕ್ಕೆ ಯಾವುದೇ ಸ್ಪಾಂಜ್ ಆಗ್ಲಿ ಅಥವಾ ರೈಸ್ ಬ್ಯಾಗ್ ಆಗ್ಲಿ ಏನನ್ನು ಬಳಸಿಲ್ಲ. ನನ್ನ ಮೇನ್ ಬಟ್ಟೆನೂ ಸ್ವಲ್ಪ ಜಾಸ್ತಿ ದಪ್ಪ ಇತ್ತು, ಹಾಗಾಗಿ ನಾನು ಏನನ್ನು ಯೂಸ್ ಮಾಡಿದ್ರೆ ಜಸ್ಟ್ ಒಂದು ಲೈನಿಂಗ್ ಬಟ್ಟೆಯನ್ನ ಮಾತ್ರ ಬಳಸಿ ಮಾಡ್ತಿರೋದು. ಈಗ ನಾನು ತುದಿವರೆಗೂ ಈ ರೀತಿಯಾಗಿ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ನೋಡಿ, ಈ ತರ ಬಂದಿದೆ. ಈಗ ಇದನ್ನ ಸೀದಾ ಮಾಡ್ಕೊಳ್ತೀನಿ. ಸೀದಾ ಮಾಡ್ಕೊಂಡಿದ್ದಾದ ನಂತರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಾರ್ನರ್ಸ್ ಎಲ್ಲ ನೀಟಾಗಿ ಫಿನಿಶ್ ಮಾಡ್ಕೊಳ್ಬೇಕು. ಈಗ ಇದು ಈ ರೀತಿಯಾಗಿ ರೆಡಿ ಆಗಿದೆ. ನೆಕ್ಸ್ಟ್ ನಾನು ಇದಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಈಗ ನೋಡಿ, ಇದು ಈ ತರ ಏನ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಸೈಜ್ ಏನಿದೆ ಇದಕ್ಕಿಂತ ಆಲ್ಮೋಸ್ಟ್ 2 ಅಥವಾ 3 ಇಂಚ್ ಆಗುವಷ್ಟು ಉದ್ದ ಜಿಪ್ ಅನ್ನ ನಾವು ತಗೊಳ್ಬೇಕು. ಅಂದ್ರೆ 2 ಕಡೆಗೂ ಹತ್ತತ್ರ 1.5 ಇಂಚು ಅಥವಾ 1 ಇಂಚು ಆಗುವಷ್ಟು ಜಾಸ್ತಿ ಜಿಪ್ ಗಳು ಉಳಿಬೇಕು. ಆ ರೀತಿಯಾಗಿ ನೋಡ್ಕೊಂಡು ತಗೋಬೇಕು. ಇಲ್ಲಿ ನನ್ಗೆ ಈ ಒಂದು
ಏನು ಪೌಚಿನ ಅಳತೆ ಹೆಚ್ಚು ಕಮ್ಮಿ 11 ಇಂಚ್ ಆಗುವಷ್ಟು ಇತ್ತಲ್ಲ, ಸೊ ನಾನು ಆಲ್ಮೋಸ್ಟ್ 13 ಅಥವಾ 14 ಇಂಚ್ ಆಗುವಷ್ಟು ಉದ್ದದ ಜಿಪ್ ಅನ್ನ ತಗೊಳ್ಬೇಕು. ಆ ಪ್ರಕಾರವಾಗಿ ಪ್ಲಾನ್ ಮಾಡ್ಕೊಂಡು ಜಿಪ್ ಅನ್ನ ಕತ್ತರಿಸ್ಕೊಳ್ಬೇಕು. ಈಗ ನಾನು 2 ಬಟ್ಟೆಗಳನ್ನ ತಗೊಂಡಿದ್ದೀನಿ. ಅಳತೆ 2x2 ಇಂಚ್ ಇದೆ ಇದು. ಈಗ ಇದನ್ನ 2 ಜಿಪ್ ಗಳನ್ನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಒಂದ್ ಸೈಡ್ ನಾನು ಈ ರೀತಿಯಾಗಿ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಆಮೇಲೆ ಅದನ್ನ ಉಲ್ಟಾ ತಿರುಗಿಸ್ತಾ ಅಲ್ಲಿ ನಾನು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಈ ಒಂದು ಜಿಪ್ಪಿನ ಕಾರ್ನರ್ಸ್ ಏನಿದೆ, ಎಡ್ಜಸ್ ಏನಿದೆ, ಅದನ್ನ ಫಿನಿಶ್ ಮಾಡ್ಕೊಳ್ಳೋಕೆ ಈ ರೀತಿಯಾಗಿ ಮಾಡ್ಕೊಳ್ಳೋದು. 2 ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಮಧ್ಯದಲ್ಲಿ ರನ್ನರ್ ಅನ್ನು ಕೂಡ ಇನ್ಸರ್ಟ್ ಮಾಡ್ಕೊಂಡಿರ್ಬೇಕು. ಈಗ ನಂದು ಜಿಪ್ಪು ರೆಡಿ ಇದೆ. ಹಂಗೆ ನಾನು ಏನ್ ಮಾಡ್ತೀನಿ, ಈ ಜಿಪ್ಪಿನ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಕ್ರಮದಲ್ಲಿ ನಾನು ಏನ್ ಮಾಡ್ಬೇಕು ಅಂದ್ರೆ, ಈ ಪೌಚ್ಗೆ ನಾನೇನ್ ರೆಡಿ ಮಾಡ್ಕೊಂಡಲ್ಲ ಅದಕ್ಕೂ ಕೂಡ ಈ ರೀತಿಯಾಗಿ ಹಿಡಿದ್ಬಿಟ್ಟು ಅದರ ಸೆಂಟರ್ಸ್ ಅನ್ನು ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ 2 ಕಡೆಗೂ ಸೆಂಟರ್ಸ್ ಅನ್ನ ಹಿಡಿದ್ಬಿಟ್ಟು ಸೆಂಟರ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇವಾಗ ಸೆಂಟರ್ ಟು ಸೆಂಟರ್ ಬರಬೇಕು, ಆ ರೀತಿಯಾಗಿ ಜಿಪ್ ಅನ್ನ ಅಟ್ಯಾಚ್ ಮಾಡ್ಬೇಕಾಗತ್ತೆ. ಇವಾಗ ನೋಡಿ, ನನ್ನ ಜಿಪ್ಪಿನ ಸೆಂಟರ್ ಹಾಗೆ ಈ ಒಂದು ಪೌಚಿನ ಸೆಂಟರ್ 2 ಮ್ಯಾಚ್ ಆಗ್ಬೇಕು. ಆ ರೀತಿಯಾಗಿ ಇಟ್ಕೊಂಡು ಒಂದು ಸ್ಟಿಚ್ ಅನ್ನ ಈ ರೀತಿಯಾಗಿ ಹಾಕೊಂಡೆ. ನಂತರ ಏನ್ ಮಾಡ್ಬೇಕು, ಆಸ್ ಯೂಶುವಲ್ ನಮ್ಮ ಪ್ರೆಸ್ ಸ್ಟಿಚ್ ಅನ್ನು ಕೂಡ ಈ ರೀತಿಯಾಗಿ ತಿರುಗಿಸ್ತಾ ಮೇಲಿನಿಂದ ಒಂದು ಸ್ಟ್ರೈಟ್ ಆಗಿ ಒಂದು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ನೋಡಿ, ಇಲ್ಲಿ ಈ ರೀತಿಯಾಗಿ ಹಾಕೊಂಡೆ. ಈಗ ನೆಕ್ಸ್ಟ್ ಕಡೆಗೆ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡೋದು ಹೇಗೆ ಅಂದ್ರೆ, ಈ ರೀತಿಯಾಗಿ ಅದನ್ನ ಸಪರೇಟ್ ಮಾಡ್ಕೊಳ್ಳಿ. ಹೇಗೂ ನಾವು ಜಿಪ್ಪಿನ ಎಡ್ಜಸ್ ಅನ್ನ ಫಿನಿಶಿಂಗ್ ಮಾಡಿರೋದ್ರಿಂದ ರನ್ನರ್ ಏನ್ ಹೊರಗೆ ಬರೋದಿಲ್ಲ. ನಂತರ ಅದನ್ನ ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಅದಾದ್ಮೇಲೆ ಅದನ್ನ ಉಲ್ಟಾ ತಿರುಗಿಸ್ಬಿಟ್ಟು ಪ್ರೆಸ್ ಸ್ಟಿಚ್ ಅನ್ನು ಕೂಡ ಹಾಕೊಳ್ಬೇಕು. ಎಷ್ಟ್ ಮಾಡಿದ್ರೆ ಆಯ್ತು, ನಮ್ಮ ಸುಂದರವಾದ ಪೌಚ್ ರೆಡಿ ಟು ಯೂಸ್ ಅಂತಾನೆ ಹೇಳ್ಬಹುದು. ಮೇಕಪ್ ಪೌಚ್ ಆಗಿ ಯೂಸ್ ಮಾಡೋಕೆ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ವರ್ಕ್ ಎಲ್ಲ ಇರೋದ್ರಿಂದ ಇದನ್ನ ಬೇರೆ ರೀತಿಯಾಗಿ ಯೂಸ್ ಮಾಡೋದಕ್ಕಿಂತನೂ ಮೇಕಪ್ ಪೌಚ್ ಮಾಡೋದಕ್ಕೆ ಐಡಿಯಲ್ ಆಗಿದೆ. ನೀವು ಬೇಕಿದ್ರೆ ಮೆಡಿಕಲ್ ಪೌಚ್ ಅಥವಾ ಇನ್ಯಾವುದೇ ರೀತಿಯಾಗಿ ನಮ್ಮ ನೆಸೆಸರಿಗೆ ಅನುಸಾರವಾಗಿ ಯೂಸ್ ಮಾಡಬಹುದು. ನನ್ಗೇನು ಇದು ಮೇಕಪ್ ಪೌಚ್ ಮಾಡೋಕೆ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಹೇಗೆ ಅನಿಸ್ತು, ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.